ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ವಿಡಿಯೋ ನೋಡ್ತಾ ಇರೋದಕ್ಕೆ ಥ್ಯಾಂಕ್ಸ್. ವಿಡಿಯೋ ನೋಡೋದ್ರಲ್ಲಿ ಎಷ್ಟೋ ಜನ ಸಬ್ಸ್ಕ್ರೈಬ್ ಆಗಿಲ್ಲ, ಹಾಗೆ ನೋಡ್ತಾ ಇದ್ದಾರೆ. ಪ್ಲೀಸ್ ರೀ, ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ, ಓಕೆನಾ? ಪ್ಲೀಸ್ ಎಲ್ಲರೂ ಲೈಕ್, ಶೇರು ಹಾಗೆ ಸ್ಟೋರಿ ಹೇಗಿದೆ ಅಂತ ಕಮೆಂಟ್ ಮಾಡಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ, ಸರಿನಾ? ಎಷ್ಟೋ ಜನ ಸಬ್ಸ್ಕ್ರೈಬ್ ಆಗಿಲ್ಲ, ಹಾಗೆ ನೋಡ್ತಾ ಇದ್ದೀರಿ ಗೊತ್ತಾ? ಅದಕ್ಕೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಸರಿನಾ? ನಮಸ್ಕಾರ. ನೇತ್ರ, ಇವಾಗ ಏನು ಸಮಸ್ಯೆ ಅಂತ ನೀನು ಹೇಳ್ತೀಯಾ, ಅಥವಾ ನಾನು ನಿಮ್ಮ ಮನೆಗೆ ಹೋಗಿ ನಿಮ್ಮ ಮನೆಯವರನ್ನೇ ಕೇಳಲ್ಲ? ಅಷ್ಟೇ ಹೇಳಿಬಿಡು. ಅಯ್ಯೋ ಬೇಡ ಸರ್, ನಿಮ್ಗೆ ಕೈ ಮುಗಿತೀನಿ. ಆ ಥರ ಮಾತ್ರ ಮಾಡೋದಕ್ಕೆ ಹೋಗಬೇಡಿ. ಈಗಿರೋ ಸಮಸ್ಯೆನೇ ಹೆಂಗೆ ಸಾಲ್ವ್ ಮಾಡಬೇಕಂತ ನನಗೆ ಗೊತ್ತಾಗ್ತಿಲ್ಲ. ನೀವೇನಾದರೂ ನಮ್ಮ ಮನೆಗೆ ಹೋದ್ರಿ ಅಂದರೆ ಈಗಿರೋ ಸಮಸ್ಯೆ ಇನ್ನೂ ದೊಡ್ಡದಾಗ್ಬಿಡುತ್ತೆ ಅಷ್ಟೇ. ಅಂದರೆ ಸರ್, ನಾನು ಈ ಆಫೀಸ್ನಲ್ಲಿ ಕೆಲಸ ಮಾಡೋದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಅದು ಅಲ್ಲದೆ ನಿಮ್ಮ ಜೊತೆ ಫಾರ್ಮ್ ಹೌಸ್ಗೆ, ಆಮೇಲೆ ನಿಮ್ಮ ಜೊತೆ ಹೊರಗಡೆ ಎಲ್ಲ ಆಫೀಸ್ ಸಲುವಾಗಿಯೇ ಅಡ್ಡಾಡ್ತೀನಿ. ಆದರೆ ಅದನ್ನೇ ನಮ್ಮ ಮನೆಯಲ್ಲಿ ಕೆಲವು ಜನ ತಪ್ಪು ತಿಳ್ಕೊಂಡು ಏನೇನೋ ಮಾತಾಡ್ತಾ ಇದ್ದಾರೆ ಸರ್. ಈ ನೇತ್ರ, ಏನು ಹೇಳ್ತಾ ಇದೀಯಾ ನೀನು? ಹೌದು ಸರ್, ನಾನು ಹೇಳ್ತಾ ಇರೋದು ನಿಜಾನೇ. ಅಲ್ಲ ನೇತ್ರ, ಅವತ್ತು ನಿಮ್ಮ ಆಂಟಿ, ನಿಮ್ಮ ಅವ್ವ ಎಲ್ಲರೂ ಬಂದಿದ್ರಲ್ಲ ಇಲ್ಲಿ ಆಫೀಸಿಗೆ, ಅವರೆಲ್ಲರೂ ನೋಡಿದಾರಲ್ಲ ನನ್ನನ್ನು, ಆಫೀಸನ್ನು ನೋಡಿದ್ದಾರೆ. ಎಲ್ಲ ಚೆನ್ನಾಗಿಯೇ ಮಾತಾಡಿದ್ರಲ್ಲ. ನಿಮ್ಮ ಮನೆಯಲ್ಲಿ ಆ ಥರ ಥಿಂಕ್ ಮಾಡೋದಿಲ್ಲಲ್ಲ ಯಾರು? ನಮ್ಮವ್ವ ಏನೂ ಅಂದಿಲ್ಲ ಸರ್, ನಮ್ಮ ಚಿಕ್ಕಿನೂ ಏನೂ ಅಂದಿಲ್ಲ. ಆದರೆ ನಮ್ಮ ಅಜ್ಜಿ ಇದ್ದಾರಲ್ಲ, ನಮ್ಮ ಅಜ್ಜಿ, ನಮ್ಮ ಅತ್ತೆ, ಆಮೇಲೆ ನಮ್ಮದು ಇನ್ನೊಂದು ಅಂಕಲ್ ಆಂಟಿ ಇದ್ದಾರೆ, ಅವರು ಈ ಥರ ಮಾತಾಡ್ತಾ ಇರೋದು. ನೇತ್ರ, ನೀ ಅಳಬೇಡ. ಆಯಿತು, ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ, ಸರಿನಾ? ನೀ ಅಳಬೇಡ. ನೀ ಹತ್ರ ಪ್ರಾಬ್ಲಮ್ ಎಲ್ಲ ಹೇಗೆ ಸಾಲ್ವ್ ಆಗುತ್ತೆ ನೀನೇ ಹೇಳು. ಏನು ಮಾಡಲಿ ಸರ್, ನಾನು ಆಫೀಸಿಗೆ ಬರ್ತಾ ಇರೋದು ನಾನು ಚೆನ್ನಾಗಿ ದುಡ್ದು ನಮ್ಮಪ್ಪ ನಮ್ಮವ್ವನ್ನ ನೋಡ್ಕೋಬೇಕು ಅಂತ. ಆದರೆ ಈ ಥರನೇ ಏನೇನೋ ಹುಟ್ಟಿಸ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ. ನಾನು ಹೆಂಗೆ ವರ್ಕ್ ಮಾಡಲಿ ಸರ್, ನೀವೇ ಹೇಳಿ. ಅಲ್ಲ ನೇತ್ರ, ನೀನು ಚೆನ್ನಾಗಿ ದುಡಿಬೇಕು. ನೀ ಚೆನ್ನಾಗಿ ದುಡ್ದೆ ಅಂದರೆ ನಿಮ್ಮಪ್ಪ ನಿಮ್ಮವ್ವ ಎಲ್ಲರೂ ಆರಾಮಾಗಿರ್ತಾರೆ. ಇವಾಗ ನೋಡು, ನಿಮ್ಮ ಮನೆಯಲ್ಲಿ ನಿಮ್ಮ ಅಣ್ಣನೇ ಮೋಸ ಮಾಡಿಬಿಟ್ಟಿದ್ದಾರೆ. ಇವಾಗ ನಿಮ್ಮಪ್ಪ ನಿಮ್ಮವ್ವಾಗ ಆಗಲೇ ವಯಸ್ಸಾಗಿಬಿಟ್ಟಿದೆ. ಇವಾಗ ನೀನೇ ಚೆನ್ನಾಗಿ ನೋಡ್ಕೋಬೇಕು ಅವರನ್ನು. ಇವಾಗ ನೀನು ಅವ್ರು ಹಂಗಂದ್ರು ಅಂತ ನೀನೇನಾದರೂ ಜಾಬ್ ಬಿಟ್ಟೆ ಅಂದರೆ ನಿನಗೆ ಲಾಸ್ ಆಗೋದು. ನೀನು ಈ ಜಾಬ್ ಬಿಟ್ಟು ಮನೆಯಲ್ಲಿ ಇರಬೇಕು ಅಂತಲೇ ಅವ್ರು ಈ ಥರ ಎಲ್ಲ ಮಾತಾಡ್ತಾ ಇರೋದು. ನೀನು ಅವ್ರು ಮಾತಾಡಿದಾರಂತ ನೀನೇ ಕತ್ಕೊತ ನಿಂತಿದೆಯಾ? ನಿಂದೇನಾದರೂ ತಪ್ಪಿದೇನಾ ಇದರಲ್ಲಿ? ಇಲ್ಲ ಸರ್. ಮತ್ತು ನಿಂದೇನು ತಪ್ಪಿಲ್ಲ ಅಂತ ಅಂದಮೇಲೆ ನೀನು ಯಾಕೆ ಅಳ್ತಾ ಇದೆಯಾ? ಅವ್ರದ್ದು ಮೇನ್ ಇಂಟೆನ್ಷನ್ ಏನಂದರೆ ನಿನ್ನನ್ನು ಅಳಿಸ್ಬೇಕು, ನಿನ್ನನ್ನು ಈ ಜಾಬಿಂದ ಬಿಡಿಸ್ಬೇಕು ಅಂತ ಅನ್ನೋದು. ನೀನು ಅದನ್ನು ಅರ್ಥ ಮಾಡ್ಕೊಳ್ದೇನೆ ಈ ಥರ ಹತ್ಕೊತ ಕೂತು ಅಂದರೆ ಅವ್ರು ಇನ್ನೂ ನಿನಗಂತಾರೆ. ಇವಾಗ ಫಸ್ಟ್ ನೀನು ಅಳೋದು ನಿಲ್ಲಿಸು. ಅಳು ನಿಲ್ಲಿಸು ನೇತ್ರ, ನೀ ಅಳು ನಿಲ್ಲಿಸು. ನಾನೆಲ್ಲ ಸಾಲ್ವ್ ಮಾಡ್ತೀನಿ, ನೀ ಅಳು ನಿಲ್ಲಿಸು ಫಸ್ಟ್. ಅಲ್ಲ, ನನಗಿಲ್ಲಿ ಒಂದು ವಿಷಯ ಗೊತ್ತಾಗ್ತಾ ಇಲ್ಲ. ಇಲ್ಲ ಆಫೀಸ್ನಲ್ಲಿ ನಡೆಯೋ ವಿಷಯ ಇಲ್ಲ, ನಿಮ್ಮ ಮನೆಯಲ್ಲಿ ಹೆಂಗೆ ಗೊತ್ತಾಗ್ತಾ ಇದೆ? ಅದೇ ಸರ್, ನನಗೂ ಗೊತ್ತಾಗ್ತಾ ಇಲ್ಲ. ನಮ್ಮ ಆಫೀಸ್ನಲ್ಲಿ ನಡೆಯೋ ಪ್ರತಿಯೊಂದು ವಿಷಯನೂ ನಮ್ಮ ಅಜ್ಜಿಯವರಿಗೆಲ್ಲ ಹೇಗೆ ಗೊತ್ತಾಗ್ತಿದೆ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ನೀನು ಎಲ್ಲನೂ ವಿಷಯ ನಿಮ್ಮ ಅವ್ವನ ಹತ್ರ ಶೇರ್ ಮಾಡ್ಕೋತೀಯಾ? ನಿಮ್ಮ ಅವ್ವ ಏನಾರು ಹೇಳಿರ್ಬೋದು. ಇಲ್ಲ ಸರ್, ನಾನು ನಮ್ಮ ಅವ್ವನ ಹತ್ರ ಕೂಡ ಕೆಲವೊಂದು ವಿಷಯನ ಶೇರ್ ಮಾಡಿಲ್ಲ. ನಾ ಫಾರ್ಮ್ ಹೌಸ್ಗೆ ಹೋಗಿದ್ದು, ಆಮೇಲೆ ನೀವು ಹಾಸ್ಪಿಟಲಲ್ಲೇ ಅಡ್ಮಿಟ್ ಆಗಿದ್ದು, ಅದು ಯಾವುದೂ ನಮ್ಮ ಮನೆಯಲ್ಲಿ ಹೇಳೇ ಇಲ್ಲ ಸರ್. ನಮ್ಮ ಅವ್ವ ಕೂಡ ಗೊತ್ತಿಲ್ಲ, ನಮ್ಮ ಚಿಕ್ಕಿಗೂ ಗೊತ್ತಿಲ್ಲ. ಆದರೆ ಅವರಿಗೆಲ್ಲ ಗೊತ್ತಾಗಿದೆ. ಅದು ಹೆಂಗಂತ ಗೊತ್ತಾಗ್ತಾ ಇಲ್ಲ ನನಗೆ. ಹೌದಾ? ನಿಮ್ಮ ಮನೆಯಲ್ಲೂ ಹೇಳಿಲ್ಲ, ನಿಮ್ಮ ಅಮ್ಮಗೂ ಹೇಳಿಲ್ಲ, ಆಮೇಲೆ ನಿಮ್ಮ ಚಿಕ್ಕಿಗೂ ಹೇಳಿಲ್ಲ ಅಂತ ಅಂದಮೇಲೆ ಮತ್ತು ಅವರಿಗೆ ಈ ಆಫೀಸ್ನಲ್ಲಿರೋರು ಯಾರು ಹೇಳ್ತಾ ಇದ್ದಾರೆ ಅಂತ ಗೊತ್ತಾಯ್ತು ಇವಾಗ. ಅದು ಮಾತ್ರ ಫಿಕ್ಸ್. ಹಾಂ ಸರ್, ನನಗೂ ಗೊತ್ತು, ಈ ಆಫೀಸ್ನಲ್ಲಿರೋರೇ ಯಾರೋ ಹೇಳ್ತಾ ಇದ್ದಾರೆ. ಆದರೆ ಯಾರು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ನಿಮಗೆ ಯಾರ ಮೇಲಾದರೂ ಡೌಟ್ ಇದೆನಾ? ಯಾರ ಮೇಲಿಲ್ಲ ಅಂತ ಡೌಟ್ ಮಾಡಲಿ ಸರ್, ಯಾರಂತಲೇ ಗೊತ್ತಾಗ್ತಾ ಇಲ್ಲ. ನನಗಂತೂ ತಲೆ ಕೆಟ್ಟು ಹೋಗ್ಬಿಟ್ಟಿದೆ. ಇದನ್ನೆಲ್ಲ ಹೆಂಗೆ ಸಾಲ್ವ್ ಮಾಡ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ಒಂದು ನಿಮಿಷ ಇರು, ಚರಣ್ ಕರಿತೀನಿ. ಚರಣ್, ನಿತಿನ್, ಹೇಳು. ಸಾಗರ್ ಕರೆದಿಯಲ್ಲ? ಚರಣ್, ಇಲ್ಲಿ ನಮ್ಮ ಆಫೀಸ್ನಲ್ಲಿ ನಡೀತಾ ಇರೋ ಪ್ರತಿಯೊಂದು ಸಿಚುವೇಶನು ನೇತ್ರನವ್ರ ಮನೆಯಲ್ಲಿ ಗೊತ್ತಾಗ್ತಾ ಇದೆ. ಇದನ್ನೆಲ್ಲ ಯಾರು ಹೇಳ್ತಾ ಇರ್ಬೋದು ನೇತ್ರ ಅವ್ರ ಮನೆಯಲ್ಲಿ? ಏನು ಹೇಳ್ತಾ ಇದ್ದೀರಾ ಸರ್ ನೀವು? ಅಲ್ಲ ಅಣ್ಣ, ಅದು ಹೆಂಗೆ ಸಾಧ್ಯ? ನೇತ್ರ ಅವರು ಮನೆಯವ್ರು ಯಾರೂ ಪರಿಚಯನೇ ಇಲ್ಲ ನಮಗೆಲ್ಲ ಆಫೀಸ್ನಲ್ಲಿರೋರು ಯಾರಿಗೂ ಪರಿಚಯನೇ ಇಲ್ಲ. ಹೌದು ನೇತ್ರ, ಆಫೀಸ್ನಲ್ಲಿರೋರು ಯಾರು ತಾನೇ ಹೇಳೋದಕ್ಕೆ ಸಾಧ್ಯ? ನೀನೇ ಹೇಳು. ಸರ್, ನೀವೇನೂ ತಿಳ್ಕೊಳಲ್ಲ ಅಂದರೆ ಒಂದು ಮಾತು, ನಂಗೊಬ್ಬರ ಮೇಲೆ ಅನುಮಾನ ಇದೆ. ಚರಣ್, ನಿತಿನ್, ನೀವು ಹೊರಗಡೆ ಹೋಗಿದೆ, ನಾ ಆಮೇಲೆ ಕರಿತೀನಿ ನಿಮ್ಮನ್ನು. ಸರಿ ಸರ್. ಹೇಳು ನೇತ್ರ, ನಿಂಗೆ ಯಾರ ಮೇಲೆ ಅನುಮಾನ ಇದೆ? ಸರ್, ನನಗೆ ಯಾಕೋ ಕೃತಿ ಮೇಡಮ್ ಅವ್ರ ಮೇಲೆ ಅನುಮಾನ ಇದೆ. ಯಾಕಂದರೆ ಅವರಿಗೆ ನಾನು ಅನ್ಕೊಂಡ್ರೆ ಇಷ್ಟನೇ ಇಲ್ಲ. ಯಾವಾಗಲೂ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡೇ ಇರ್ತಾರೆ. ಅದಕ್ಕೋಸ್ಕರ ಅವ್ರ ಮೇಲೇ ನನಗೊಂದು ಸ್ವಲ್ಪ ಅನುಮಾನ ಇದೆ. ನೇತ್ರ, ಕೃತಿನಾ? ಅಲ್ಲ ನೇತ್ರ, ನೀ ಹೆಂಗೆ ಥಿಂಕ್ ಮಾಡ್ತಾ ಇದೆಯಾ? ಕೃತಿಗೂ ನಿಮ್ಮ ಮನೆಯವ್ರಿಗೂ ಹೆಂಗೆ ಸಂಬಂಧ? ನಿಮ್ಮ ಮನೆಯವ್ರು ಯಾರಂತಾನೆ ಗೊತ್ತಿಲ್ಲ ಅವಳಿಗೆ. ಅದು ಹೆಂಗೆ ಹೇಳೋದಕ್ಕೆ ಸಾಧ್ಯ? ನೀನೇ ಹೇಳು. ಹಾಂ ಸರ್, ನನಗೂ ಅದೇ ತಲೆ ಕೆಡ್ತಾ ಇರೋದು. ಆದರೆ ಕೃತಿ ಮೇಡಮ್ ಅವರೇ ಹೇಳಿದ್ದಾರೆ ಅಂತ ನನಗೂ ಫುಲ್ ಅನುಮಾನ ಇದೆ ಸರ್. ಯಾಕಂದರೆ ಈ ಆಫೀಸ್ನಲ್ಲಿ ನನ್ನನ್ನು ಕಂಡ್ರೆ ಯಾರಿಗೆ ಇಷ್ಟ ಆಗಲ್ಲ ಅಂದರೆ ಅದು ಕೃತಿ ಮೇಡಮ್ ಅವ್ರಿಗೆ ಒಬ್ಬರಿಗೆ, ನನಗೆ ಅವ್ರಿಗೆ ಆಗಬಾರದೇ ಇರೋದಂದರೆ. ಅದಕ್ಕೋಸ್ಕರ ನಂಗೆ ಅವ್ರ ಮೇಲೇ ಡೌಟ್ ಇದೆ. ಸರಿ, ಹಾಗಾದರೆ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ. ಆದರೆ ಕೃತಿಯವರು ಇದನ್ನು ಮಾಡಿದ್ದಾರೆ ಅಂತ ಸಾಕ್ಷಿ ಏನಿದೆ ಹೇಳು. ಒಂದೇ ಒಂದು ಸಾಕ್ಷಿ ಸಿಕ್ಕರೆ ಸಾಕು. ಕೃತಿಯವ್ರಿಗೆ ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಆದರೆ ಸಾಕ್ಷಿ ಇಲ್ಲದೆ ಇವಾಗ ಒಮ್ಮಿಗೆ ಮಾತಾಡೋದಕ್ಕೆ ಹೋದರೆ
ಆಮೇಲೆ ನಾವೇ ವಾಪಸ್ ತಪ್ಪಿನಲ್ಲಿ ಸಿಕ್ಕಾಕೋಬೇಕಾಗುತ್ತೆ. ಸರ್ ನನಗೆ 2 ದಿನ ಟೈಮ್ ಕೊಡಿ. ಅಷ್ಟರಲ್ಲಿ ಇದು ಮಾಡಿದ್ದು ಕೃತಿ ಮೇಡಮರೇ ಅಂತ ನಾನು ಕಂಡು ಹಿಡಿದೇ ಹಿಡಿತೀನಿ. ಅದು ಸಾಕ್ಷಿ ಸಮೇತನೇ ಕಂಡು ಹಿಡಿತೀನಿ. ಆವಾಗ ನೀವು ಅವರಿಗೆ ಏನಾದರೂ ಪನಿಷ್ಮೆಂಟ್ ಕೊಟ್ಟೇ ಕೊಡ್ತೀರಾ ತಾನೇ? ಸರಿ ನೇತ್ರ, ಸರಿ, ನೀನು ಕೃತಿನೇ ಇದನ್ನೆಲ್ಲ ಮಾಡಿದ್ದು ಅಂತ ಸಾಕ್ಷಿ ಸಮೇತ ನನಗೆ ಹಿಡಿದುಕೊಡು. ಮುಂದೆ ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಸರಿ, ಹಾಗಾದರೆ ನಿಂಗೆ 2 ದಿನ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನೀನು ಕಂಡುಹಿಡಿ. ಅಕಸ್ಮಾತ್ ನೀನೇನಾದರೂ ಕಂಡುಹಿಡಿಲಿಲ್ಲ ಅಂತ ಅಂದರೆ ನಾನೇನಾದರೂ ಬೇರೆ ಪ್ಲ್ಯಾನ್ ಮಾಡ್ತೀನಿ. ಇವಾಗ ನಿನಗೆ ನನ್ನಿಂದ ಏನಾದರೂ ಹೆಲ್ಪ್ ಆಗಬೇಕಾಗ? ಹಾಂ ಸರ್, ನನಗೆ ಇವಾಗ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕು. ಏನಂತ ಹೇಳು. ಅದು ಸರ್, ಕೃತಿ ಮೇಡಮ್ ಅವ್ರದ್ದು ಕ್ಯಾಬಿನಿಂದು ಕೀ ಬೇಕಾಗಿತ್ತು ನನಗೆ. ಕೀನಾ? ಹ್ಞೂ ಸರ್, ಪ್ಲೀಸ್ ಹೇಗಾದರೂ ಮಾಡಿ ಅವ್ರ ಕ್ಯಾಬಿನಿಂದ ಕೀ ಕೊಡಿ ಸರ್. ಮುಂದೆ ಏನು ಮಾಡಬೇಕು ಅಂತ ನನಗೆ ಗೊತ್ತು. ಪ್ಲೀಸ್ ಸರ್, ಇದೊಂದು ಹೆಲ್ಪ್ ಮಾಡಿ ಸರ್ ನನಗೆ. ಸರಿ ನೇತ್ರ, ಕೊಡ್ತೀನಿ. ನಿನಗೆ ನನ್ನಿಂದ ಏನೇ ಹೆಲ್ಪ್ ಬೇಕಂದ್ರೂ ನನ್ನ ಹತ್ರ ಡೈರೆಕ್ಟಾಗಿ ಬಂದು ಕೇಳು, ಸರಿನಾ? ಹ್ಞೂ ಸರ್. ಸಾಗರ್, ಅದು ಹೊರಗಡೆ ಒಬ್ಬರು ಕ್ಲೈಂಟ್ ಬಂದಿದ್ದಾರೆ, ನಿಮ್ಮನ್ನೇನೋ ನೋಡಬೇಕಂತೆ. ಒಳಗಡೆ ಕಳಿಸ್ದಾ? ಹಾಂ ಹಾಂ, ಸರಿ ಚರಣ್, ಕಳಿಸು. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಸರ್, ಕೀ. ಸರಿ ನೇತ್ರ, ಕೀ ಕೊಟ್ಟಿರ್ತೀನಿ. ಇನ್ನೂ ಒಂದು ಹಾಫ್ ಆನ್ ಅವರಲ್ಲಿ ಕೃತಿ ಬರ್ಬೋದು. ಅಷ್ಟರಲ್ಲಿ ನೀ ಕ್ಯಾಬಿನ್ಗೆ ಹೋಗಿ ಏನು ಮಾಡ್ತೀಯಾ ನೀನಿಗೆ ಬಿಟ್ಟಿದ್ದು. ಬಟ್ ಅವಳು ಬರೋಷ್ಟರಲ್ಲಿ ನೀ ಕ್ಯಾಬಿನಿಂದ ಹೊರಗಡೆ ಬಂದು ಚಾವಿನ ನನ್ನ ಕೈಲಿ ಕೊಟ್ಟಿರಬೇಕು, ಓಕೆನಾ? ಓಕೆ ಸರ್. ಓಕೆ ಸರ್, ಥ್ಯಾಂಕ್ ಯು. ಹುಷಾರು ನೇತ್ರ, ಏನಾದರೂ ಡೌಟ್ ಬಂದರೆ ಕೃತಿಗೆ ಮತ್ತೆ ಮುಂದೆ ಅವಳು ಭಾಳ ಎಚ್ಚೆತ್ಕೋತಾಳೆ. ನೀ ಭಾಳ ಕೇರ್ಫುಲ್ಲಾಗಿ ಕಂಡುಹಿಡಿಬೇಕು, ಸರಿನಾ? ಸರಿ ಸರ್. ಅಲ್ಲ, ಈ ಕೃತಿನೇ ಆಫೀಸಿನ ಸುದ್ದಿ ಎಲ್ಲ ಹೇಳ್ತಾ ಇದ್ರು ಯಾರ ಹತ್ರ ಹೇಳ್ತಾ ಇರ್ಬೋದು? ಮೇನ್ ಅದನ್ನು ಕಂಡುಹಿಡಿಬೇಕು. ಹೀಗೋ ನೇತ್ರ ಇವಾಗ ಕೀ ಇಸ್ಕೊಂಡು ಹೋಗಿದ್ದಾಳಲ್ಲ, ಏನಾದರೂ ಪ್ಲ್ಯಾನ್ ಮಾಡಿರ್ಬೋದು. ಅವಳ ಕೈಯಲ್ಲಿ ಆಗಲಿಲ್ಲ ಅಂದರೆ ನಾನೇನಾದರೂ ಹೊಸ ಪ್ಲ್ಯಾನ್ ಮಾಡ್ತೀನಿ. ಇನ್ನು ಹಾಫ್ ಆನ್ ಅವರಲ್ಲಿ ಕೃತಿ ಬರ್ತಾಳೆ. ಅಷ್ಟರಲ್ಲಿ ನನ್ನ ಕೆಲಸ ಮುಗಿಸ್ಬಿಡ್ಬೇಕು. ಕೃತಿ, ನನಗೆ ಗೊತ್ತು ಇದನ್ನೆಲ್ಲ ಮಾಡ್ತಾ ಇರೋದು ನೀನೇ ಅಂತ. ನೀನೇ ಹೇಳ್ತಾ ಇರೋದು ನಮ್ಮ ಮನೆಯಲ್ಲಿ. ಆದರೆ ನೀನು ಯಾರ ಮುಖಾಂತರ ಹೇಳ್ತಾ ಇದೆಯಾ ಅನ್ನೋದು ಮಾತ್ರ ನನಗೆ ಗೊತ್ತಿಲ್ಲ. ಅದು ಇವತ್ತು ಗೊತ್ತಾಗೇ ಆಗುತ್ತೆ. ಅದು ಗೊತ್ತಾಗಲಿ, ಅವಾಗಿದೆ ನಿನಗೆ. ಇಷ್ಟು ದಿನ ಇರಲಿ ಅಂತ ಸುಮ್ಮನೆ ಆಗಿದ್ದೆ ನಾನು. ಇವಾಗ ನಮ್ಮ ಮನೆಯವ್ರ ತಂಟೆಗೆ ಬೇರೆ ಬರ್ತಾ ಇದೆಯಾ ನೀನು? ನಿನ್ನನ್ನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ನಾನು. ನಿತಿನ್, ನಾನು ಹೇಳಿದ್ದು ನೆನಪಿದೆ ತಾನೇ ನಿನಗೆ? ಕೃತಿಯವರು ಆಫೀಸಿಗೆ ಬಂದ ತಕ್ಷಣವೇ ನನಗೆ ಕಾಲ್ ಮಾಡು. ಅಷ್ಟರಲ್ಲಿ ನಾನು ನನ್ನ ಕೆಲಸ ಎಲ್ಲ ಮುಗಿಸಿ ಹೊರಗಡೆ ಬಂದುಬಿಡ್ತೀನಿ. ಅಕಸ್ಮಾತ್ ಅಷ್ಟರಲ್ಲೇ ಏನಾದರೂ ಅವಳು ಬಂದರೆ ನಾನು ಆಮೇಲೆ ಬೇಕಾದರೆ ಕೆಲಸ ಮಾಡೋದಕ್ಕೆ ಬರುತ್ತೆ, ವಾಪಸ್ ಹೊರಗಡೆ ಬಂದುಬಿಡ್ತೀನಿ. ಅವಳಿಗೆ ಯಾವುದೇ ಕಾರಣಕ್ಕೂ ನಾನಾಯಿತು ನೀವಾಯಿತು ಈ ಕ್ಯಾಬಿನಲ್ಲಿ ಬಂದಿರೋದು ಯಾವುದೇ ಕಾರಣಕ್ಕೂ ಕೃತಿಗಷ್ಟೇ ಅಲ್ಲ, ಆಫೀಸ್ನಲ್ಲಿರೋ ಯಾರಿಗೂ ಗೊತ್ತಾಗಬಾರ್ದು, ಓಕೆನಾ? ಓಕೆ ನೇತ್ರ, ಅದು ಕೃತಿಯವ್ರು ಬಂದ ತಕ್ಷಣ ನಾನು ನಿಮ್ಗೆ ಹೆಂಗೆ ಹೇಳಿ? ಅಯ್ಯೋ ನಿತಿನ್, ನಿಮ್ಮ ಹತ್ರ ಫೋನ್ ಇಲ್ವಾ? ನನಗೆ ಫೋನ್ ಮಾಡು. ಅದಲ್ಲದೆ ಕೆಳಗಡೆ ಯಾರೇ ಕೇಳಿದ್ರು ನೇತ್ರ ಎಲ್ಲಿದೆ ಅಂತ, ನೇತ್ರ ವಾಶ್ರೂಮ್ಗೆ ಹೋಗಿದ್ದಾಳೆ ಅಂತ ಹೇಳ್ಬಿಡು, ಸರಿನಾ? ನಿತಿನ್, ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ನೆನ್ಪಿಟ್ಕೋ. ನಾನು ಕೃತಿಯವ್ರ ಕ್ಯಾಬಿನಿಗೆ ಬಂದಿರೋದು ಯಾವುದೇ ಕಾರಣಕ್ಕೂ ಆಫೀಸ್ನಲ್ಲಿರೋ ಯಾರಿಗೂ ಗೊತ್ತಾಗಬಾರ್ದು, ಓಕೆನಾ? ಆಫೀಸ್ನಲ್ಲಿರೋರಿಗೆ ಗೊತ್ತಾದರೆ ಏನಾಗುತ್ತೆ ನೇತ್ರ? ನಿತಿನ್, ಕೃತಿ ನಾವು ಅಂದ್ಕೊಂಡಿರೋ ಅಷ್ಟು ಸಾಮಾನ್ಯದವಳೇನಲ್ಲ. ಭಾಳ ಕ್ರಿಮಿನಲ್ ಮೈಂಡ್ ಇದ್ದಾಳೆ ಅವಳದು. ಅದಕ್ಕೆ ಅವಳನ್ನು ಹೆಂಗಾದರೂ ಮಾಡಿ ಹಿಡಿಬೇಕು ಈ ಸಲ. ಅದಕ್ಕೋಸ್ಕರ ನಾನು ಆಯಿತು ನೀವಾಯಿತು ಇಲ್ಲಿಗೆ ಬಂದಿರೋದು ಯಾವುದೇ ಕಾರಣಕ್ಕೂ ಅವಳಿಗೆ ಇನ್ನೊಂದು 2-3 ದಿನ ಅಂತೂ 2-3 ದಿನ ಬೇಡ, ನಾಳೆ ತನಕ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು. ಪ್ಲೀಸ್ ನಿತಿನ್, ಇದೊಂದು ಹೆಲ್ಪ್ ಮಾಡಿ. ಓಕೆ ನೇತ್ರ ಅವರೇ, ನಿಮ್ಮ ಕೆಲಸ ನೀವು ಮಾಡಿ. ನೇತ್ರ ಬಂದ ತಕ್ಷಣವೇ ನಾನು ನಿಮ್ಗೆ ಕಾಲ್ ಮಾಡ್ತೀನಿ. ಹಾಗೆ ಆಫೀಸ್ನಲ್ಲಿರೋರು ಯಾರು ಈ ಕಡೆ ಕೃತಿಯವ್ರ ಕ್ಯಾಬಿನ್ ಕಡೆ ಬರದೇ ಇರೋ ಹಂಗೆ ಕೂಡ ನಾನು ನೋಡ್ಕೋತೀನಿ. ಅಕಸ್ಮಾತ್ ಯಾರಾದರೂ ಬಂದ್ರೂ ನಾನು ನಿಮ್ಗೆ ಕಾಲ್ ಮಾಡಿ ಹೇಳ್ತೀನಿ. ನೀವು ಅವಾಗ ಹೇಗಾದರೂ ಮಾಡಿ ಮುಚ್ಚಿಟ್ಕೋತೀರೋ ಏನು ಮಾಡ್ತಿರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಯಾರಿಗೂ ಕಾಣಲಾರ್ದಂಗೆ ಇರ್ರಿ, ಸರಿನಾ? ಓಕೆ ನಿತಿನ್. ನೀವು ಇಲ್ಲಿ ಬಂದಿದ್ದು ಯಾರೂ ನೋಡಿಲ್ಲ ತಾನೇ? ಇಲ್ಲ, ನಾ ಬಂದಿದ್ದು ನೋಡಿಲ್ಲ. ನೀನು ಬಂದಿದ್ದೇನಾದರೂ ನೋಡಿದ್ರಾ? ಇಲ್ಲ ನೇತ್ರ ಅವ್ರೆ, ನಾನು ಬಂದಿದ್ದು ನೋಡಿಲ್ಲ. ಸರಿ, ಹಾಗಾದರೆ ನೀವು ಇನ್ನೂ ಹೋಗಿ ಅವ್ರು ಬಂದ ತಕ್ಷಣ ನಂಗೆ ಕಾಲ್ ಮಾಡಿ, ಸರಿನಾ? ಸರಿ ನೇತ್ರ ಅವರೇ. ಮತ್ತೆ ಏನ್ರಿ ನಿತಿನ್ ಅವರೇ? ಅಲ್ಲ ನೇತ್ರ ಅವರೇ, ಪ್ಲೀಸ್ ಸಿಟ್ ಆಗಬೇಡ್ರಿ. ಅಷ್ಟಕ್ಕೂ ನೀವು ಇಲ್ಲಿ ಏನು ಮಾಡೋದಕ್ಕೆ ಹೊರಟಿದ್ದೀರಾ? ಇಲ್ಲೇ ನೀವು ಕುತ್ಕೊಂಡ್ರೆ ಕೃತಿಯವ್ರಿಗೆ ಆರಾಮಾಗಿ ಗೊತ್ತಾಗುತ್ತೆ. ನೀವು ಇಲ್ಲಿ ಕುತ್ಕೊಳ್ಳೋಕ್ಕೂ ಆಗಲ್ಲ, ಮತ್ತೆ ಏನು ಮಾಡ್ತೀರಾ? ಅಯ್ಯೋ ನಿತಿನ್ ಅವರೇ, ನಾನು ಏನೋ ಒಂದು ಮಾಡ್ತೀನಿ, ನೀವು ಹೋಗಿ. ನೀವು ಇಲ್ಲಿ ಇದ್ಕೊಂಡು ಮಾತಾಡೋಷ್ಟರಲ್ಲಿ ಕೃತಿಯವ್ರು ಬಂದರೆ ಏನು ಮಾಡೋದು? ಅವಳು ಏನಾದರೂ ನಮ್ಮಿಬ್ಬರನ್ನು ನಾವು ಇಲ್ಲಿರೋದನ್ನು ನೋಡಿದರೆ ಅಷ್ಟೇ ನಮ್ಮ ಕತೆ. ಅವಾಗ ಹೋಗಿ ನಿತಿನ್ ಅವರೇ. ಸರಿ ನೇತ್ರ ಅವರೇ, ನಂಗೊಂದು ಡೌಟು. ಮತ್ತೇನ್ರಿ ನಿತಿನ್ ಅವರೇ, ಹೆದರಿಸಿ ಬಿಟ್ಟಿರಲ್ಲ, ಮತ್ತೇನು ಇದಕ್ಕೆ ಬಂದ್ರಿ ವಾಪಸ್? ಅಲ್ಲ ನೇತ್ರ ಅವರೇ, ಕೃತಿಯವ್ರು ಬಂದ ತಕ್ಷಣ ನಾನು ನಿಮಗೆ ಮಿಸ್ ಕಾಲ್ ಕೊಡಲ ಅಥವಾ ಡೈರೆಕ್ಟಾಗಿ ಕಾಲೇ ಮಾಡಿಬಿಡ್ಲ? ಅಯ್ಯೋ, ಏನೋ ಒಂದು ಮಾಡಿ ಹೋಗಿ ನಿತಿನ್ ಅವರೇ. ಅಯ್ಯೋ ಹೇಳಿ ನೇತ್ರ ಅವರೇ, ಆಮೇಲೆ ನನಗೆ ಮಿಸ್ ಕಾಲ್ ಮಾಡಿದರೆ ನೀವು ಕಾಲ್ ಮಾಡಬೇಕಾಗಿತ್ತು ಅಂತೀರ. ಕಾಲ್ ಮಾಡಿದರೆ ನೀ ಯಾಕೆ ಕಾಲ್ ಮಾಡಿದ್ದೆ, ಮಿಸ್ ಕಾಲ್ ಮಾಡಬೇಕಾಗಿತ್ತು ಅಂತೀರಿ. ಅದಕ್ಕೋಸ್ಕರ ಏನು ಮಾಡಬೇಕಂತ ಹೇಳಿಬಿಡಿ. ನಿತಿನ್ ಅವರೇ, ಇವಾಗ ಹೋಗ್ತೀರಾ ಅಥವಾ ಇಲ್ಲ ನೀವು? ಅಯ್ಯೋ ನೇತ್ರ ಅವರೇ, ಹೋಗ್ತೀನಿ, ನಾನು ಕಾಲೇ ಮಾಡಿಬಿಡ್ತೀನಿ, ತಗೋರಿ. ಏನೋ ಒಂದು ಮಾಡಿ ಹೋಗಿ. ಅಬ್ಬಾ, ಈ ನಿತಿನ್ ಅವ್ರ ಸಲುವಾಗಿ ತಲೆನೇ ಕೆಟ್ಟೋಯ್ತು ನನಗೆ.
ನಾನಿಲ್ಲಿ ಏನು ಪ್ಲ್ಯಾನ್ ಮಾಡಿದ್ದೀನಿ ಅಂತ ನೀವು ಅಂದ್ಕೊಂಡಿರ್ಬೋದು. ಪ್ಲೀಸ್ ಒಂದು ಕಮೆಂಟ್ ಮಾಡಿ, ಸರಿನಾ? ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನು ಪ್ಲ್ಯಾನ್ ಮಾಡಿದ್ದೀನಿ ಅಂತ ಹೇಳ್ತೀನಿ, ಸರಿನಾ? ಬಾಯ್. ಎಲ್ಲರೂ ನಮ್ಮ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.